ಸರ್ಕಾರವು ಕಾರ್ಮಿಕರ ಪರವಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರ ಮಾಹಿತಿ ಕೊರತೆ ಜನರಿಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಎಲ್ಲ ಕಾರ್ಮಿಕರು ಅದರ ಪ್ರಯೋಜನ ಪಡೆದುಕೊಳ್ಬೇಕೆಂಬುದಾಗಿ ಆದ್ದರಿಂದ ಏನು ಮಾಡ್ತದೆ ಕರ್ನಾಟಕ ಸರ್ಕಾರ ಈ ರೀತಿಯ ಮಾಹಿತಿ ಕೊಡೋಕ್ಕೋಸ್ಕರನೇ ಎಲ್ಲ ಕಡೆಗೂ ಎಲ್ಲ ಊರುಗಳಲ್ಲಿ ಕೂಡ ಅನೇಕ ಊರುಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಲ್ಲಿ ಕಾರ್ಮಿಕರ ಪ್ರತಿಯೊಂದು ಮಾಹಿತಿಗಳನ್ನು ಈ ಒಂದು ಟಿವಿ ಚಿತ್ರಣದ ಮೂಲಕವಾಗಿ ಅವರಿಗೆ ಕೊಡ್ತಾ ಬಂದಿದೆ. ಏಕೆಂದರೆ ಕಾರ್ಮಿಕರು ಭಾಳಷ್ಟು ಜನ ಇದ್ದಾರೆ, ಅವರಿಗೆ ಮಾಹಿತಿ ಕೊರತೆ ಇದ್ದರೆ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಆಗ್ತಾ ಇಲ್ಲ ಅವರಿಗೆ. ಆದ್ದರಿಂದ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರವು ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳ ಬಗ್ಗೆ ಬಹಳ ಒಂದು ಪ್ರಯತ್ನ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಕಾರ್ಮಿಕರ ಸಂಘಟನೆ ಅಧ್ಯಕ್ಷರ? ನಾನು ಶಿವಮೊಗ್ಗ ಜಿಲ್ಲೆಯ ಕಾರ್ಮಿಕ ಕಾರ್ಯಾಧ್ಯಕ್ಷರಾಗಿ ಕೆಪಿಸಿಸಿ ವತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸರ್, ಈಗ ಕಾರ್ಮಿಕರಿಗೆ ಈಗ ಸೌಲಭ್ಯ ವಂಚಿತ ಕಾರ್ಮಿಕರಿದ್ದಾರೆ, ಅವರಿಗೆ ಕಾರ್ಡ್ ಆಗ್ತಾ ಇಲ್ಲ ಅಂತ ತುಂಬಾ ಆರೋಪಗಳಿದಾವೆ. ನಿಮ್ಮ ಬಳಿಯಲ್ಲಿ ಬಂದ್ರೆ ಸಹಕಾರ ಸಿಗತ್ತಾ? 100% ನಿಜವಾದ ಕಾರ್ಮಿಕರಿಗೆ ಏನು ಸೌಲಭ್ಯ ಸಿಗಬೇಕು, ಕಾರ್ಡಿನ ಮಾಹಿತಿ ಏನು ಬೇಕು ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಮತ್ತು ಇವಾಗಲೂ ಕೂಡ ಆ ಕಾರ್ಯವನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ತಮ್ಮ ಹೆಸರು ಸರ್? ನನ್ನ ಹೆಸರು ವಿಲ್ಸನ್ ಗೋನ್ಸಾಲ್ವಿಸ್ ಅಂತೇಳಿ. ನಿಮ್ಮ ಎಲ್ಲಿ ಸಿಗ್ಬೇಕು, ನಿಮ್ಗೆ ಎಲ್ಲಿ ಸಿಗ್ಬೋದು? ನಾವು ಹೆಚ್ಚಾಗಿ ನಾವು ಕಾಂಗ್ರೆಸ್ ಪಕ್ಷದ ಪಾರ್ಟಿ ಆಫೀಸ್ನಲ್ಲೇ ಯಾವಾಗಲೂ ಇರ್ತೇವೆ. ಇದಕ್ಕಾಗಿ ಸರ್ಕಾರ ನಮ್ಮನ್ನು ಮಾಡಿಬಿಟ್ಟು ಜನರಿಗೆ ನಾವು ಮಾಹಿತಿಗಳನ್ನು ಕೊಡುವಂಥದ್ದು ಮತ್ತು ಜನರ ಸಂಘಟನೆ ಮಾಡುವಂಥದ್ದು ಕಾರ್ಮಿಕ ವಿಭಾಗವನ್ನು ಬಹಳಷ್ಟುವಾಗಿ ಬಲಪಡಿಸುವ ನಿಟ್ಟಿನಲ್ಲಿ ನಮ್ಮ ಕಾರ್ಮಿಕರ ಸಚಿವರಾದಂಥ ಸಂತೋಷ್ ಗೌಡ್ ಅವರು ಈ ಒಂದು ಜವಾಬ್ದಾರಿಯನ್ನು ನಮ್ಮ ಶಾಸಕರ ಮೂಲಕವಾಗಿ ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಶಾಸಕರು ತುಂಬ ಬೆಂಬಲ ಕೊಟ್ಟು ಕಾರ್ಮಿಕ ಪರವಾಗಿ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಬೇಕು ಮತ್ತು ಅವರಿಗೆ ಮಾಡುವಂಥ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಳ್ಬೇಕೆನ್ನುವ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಕಾರ್ಮಿಕ ಇಲಾಖೆಯಲ್ಲಿ ಯಾರಿಗೆ ಕಾರ್ಡ್ ಗೀಡ್ ಮಾಡಿದ್ರೆ ವಿಲ್ಸನ್ ಫರ್ನಾಂಡಿಸ್ ಅವರನ್ನು ಭೇಟಿಯಾಗಿ, ವಿಲ್ಸನ್ ಗೋನ್ಸಾಲ್ವಿಸ್ ಅವರನ್ನು ಭೇಟಿಯಾಗಿ ಅವರ ನಂಬರ್ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.